ಹಿಮ್ಮಡಿಗಳು ಈ ಚಳಿಗಾಲಕ್ಕೆ ಎಷ್ಟೇ ಬಿರುಕು ಬಿಟ್ಟಿದ್ರೂ ಒಂದೇ ರಾತ್ರಿಯಲ್ಲಿ ಕೂಡ್ಕೊಳ್ಳುತ್ತೆ. ಈ ಚಳಿಗಾಲಕ್ಕೆ ಅಂಗಾಲು ಜಾಸ್ತಿ ಉರಿತಾ ಇದ್ದರೆ ಈ ಮನೆ ಮದ್ದು ಮಾಡಿ ನೋಡಿ. ಇಲ್ಲಿ ಕಾಲು ಈ ಒಂದು ಚಳಿಗಾಲಕ್ಕೆ ತುಂಬ ಹೀಟಾಗಿ ಈ ಥರ ಕಾಲಾಗಿದೆ. ಕೆಲವೊಂದು ಸಲ ಬ್ಲಡ್ ಕೂಡ ಬರುತ್ತೆ. ಅಂಥದಕ್ಕೆಲ್ಲ ಬನ್ನಿ, ಇವತ್ತು ತೋರಿಸಿರುವ ಮನೆಮದ್ದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವುದೇ ಆದ ವ್ಯಾಸಲಿನ್ ಅವಶ್ಯಕತೆ ಇರೋದಿಲ್ಲ. ಬನ್ನಿ ಇವತ್ತು ಕೆಲವೊಂದು ಟಿಪ್ಸ್ ಜೊತೆಗೆ ಈ ವಿಡಿಯೋವನ್ನು ನೋಡ್ಕೊಂಬರೋಣ. ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ. ಕಡಲೆ ಸೊಪ್ಪಿನ ಸೀಜನ್. ಕಡಲೆ ಬುಡ ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೂ ತುಂಬ ಫೇವ್ರೇಟ್. ಅದರಲ್ಲಿ ಒಂದು ಅರ್ಧ ಭಾಗ ಎಳೆದಿರುತ್ತೆ, ಅರ್ಧ ಭಾಗ ಸ್ವಲ್ಪ ಬಲ್ತು ಒಣಗೋದಂಗಿರುತ್ತೆ. ಅದನ್ನು ತಿನ್ನೋಕೆ ಇಷ್ಟ ಆಗೋದಿಲ್ಲಲ್ಲ, ಹಾಗಾಗಿ ಅದನ್ನು ಕಬ್ಬಿಣದ ಬಾಣಲೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಒಂದು 2 ರೌಂಡ್ ಅದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಸಾಕಾಗುತ್ತೆ. ತಿಂತಾ ಇದ್ದರೆ ಸಖತ್ ರುಚಿ ಇರುತ್ತೆ. ಇದನ್ನು ಈ ರೀತಿ ಫ್ರೈ ಮಾಡಿ ಒಂದು ಸಲ ತಿಂದು ನೋಡಿ. ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ, ನಿಮಗೆ ಏನಾದರೂ ಸಿಕ್ಕಿದರೆ ಈ ರೀತಿ ಫ್ರೈ ಮಾಡಿ ತಿನ್ನಿ. ಮಕ್ಕಳಿಗೆ ಕೂಡ ಅದನ್ನು ಸ್ವಲ್ಪ ಸಿಗುತ್ತೆ, ಆದರೂ ಕೂಡ ತುಂಬ ರುಚಿಯಾಗಿರುತ್ತೆ. ನಿಮಗೆ ಕಡಲೆ ಬುಡ ಸಿಕ್ಕಿದರೆ ಸ್ವಲ್ಪ ಬಲ್ತಿರದೆ ತೊಗೊಂಬನ್ನಿ. ತೊಗೊಂಬಂದು ಅದನ್ನು ಬೀಜ ಬಿಡಿಸಿ ನೀವು ಅದನ್ನು ಕಬ್ಬಿಣದ ತವ ಮೇಲೆ ಫ್ರೈ ಮಾಡಿ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಬನ್ನಿ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ. ಗೆಣಸು ಗೆಡ್ಡೆಯ ಸೀಸನ್. ಮೊನ್ನೆ ಅಷ್ಟೇ ಸಂಕ್ರಮಣ ಆಗಿರೋದ್ರಿಂದ ಎಲ್ಲಿ ಮಾರ್ಕೆಟಲ್ಲಿ ನೋಡಿದ್ರು ಗೆಣಸು ಜಾಸ್ತಿನೇ ಸಿಗುತ್ತೆ. ಗೆಣಸನ್ನು ಕೆಲವೊಂದು ರೆಸಿಪಿನೂ ಮಾಡಿ ನಾವು ಸವಿತಾ ಇದ್ದರೆ ಸ್ವಲ್ಪ ಡಿಫ್ರೆಂಟಾಗಿ ನಾವು ರುಚಿನ ಟ್ರೈ ಮಾಡ್ಬೋದು. ಇಲ್ಲಿ ನಾನು ಗೆಣಸಿನ ಚಾಟ್ ರೆಸಿಪಿ ರೆಡಿ ಮಾಡೋಣ. ಗೆಣಸನ್ನ ಚೆನ್ನಾಗಿ ತೊಳೆದು ಅದನ್ನು ಒಂದು ಕುಕ್ಕರಲ್ಲಿ ಹಬೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇಡ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಹಬೆಯಲ್ಲಿ ತುಂಬ ಚೆನ್ನಾಗಿ ಬೆಂದಿದೆ. ಅದನ್ನು ಗಾಲಿ ಕಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, 1 ಚಮಚ ಜೀರಿಗೆ, ಸ್ವಲ್ಪ ಒಣಮೆಣಸಿನಕಾಯಿ ಹಾಕಿ ತರಿಯಾಗಿ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಥರ ಮಾಡಿಕೊಂಡು ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಇದು. ಸಂಜೆ ಸ್ನ್ಯಾಕ್ಸ್ ಮಾಡಿ ಕೊಡ್ಬೋದು. ಗೆಣಸು ಹೇಗೆ ಕಟ್ ಮಾಡಿದ್ದೀನೋ ಅದೇ ರೀತಿ ಟೊಮೊಟೊ ಕೂಡ, ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಬೇಕಿದ್ರೆ ಇನ್ನೂ ಸಣ್ಣದಾಗಿ ಕಟ್ ಮಾಡ್ಬೋದು. ಮೇಲೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೈಯಿಂದ ಮಿಕ್ಸ್ ಮಾಡಬಾರ್ದು. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟಲ್ಲಿ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಇದಕ್ಕೆ ಬೇಕಿದ್ರೆ ಇನ್ನೂ ರುಚಿ ಬೇಕಂದರೆ ಚಾಟ್ ಪೌಡ್ರ್ ಹಾಕ್ಕೋಬೋದು, ಪೆಪ್ಪರ್ ಪುಡಿ ಹಾಕ್ಬೋದು. ನಾನು ಚಿಲ್ಲಿ ಫ್ಲೆಕ್ಸಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ನಾನು ಬರೀ ಚಿಲ್ಲಿ ಫ್ಲೆಕ್ಸ್ ಯೂಸ್ ಮಾಡಿದ್ದೀನಿ. ಇದನ್ನು ಪ್ಲೇಟಲ್ಲಿ ಹಾಕಿ ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿ ಕೊಟ್ಟರೆ, ಗೆಣಸು ಯಾರು ತಿನ್ನೋದಿಲ್ಲೋ ಎಲ್ಲ ಮಕ್ಕಳು ಕೂಡ ಈ ಒಂದು ಚಾಟ್ ರೆಸಿಪಿನ ತಿಂತಾರೆ. ಇದು ನಿಮಗೆ ಬೇಕು ಅಂದರೆ ಅಂಗಡೀಲಿ ನಿಮಗೆ ಬೇಕು ಅಂದರೂ ಸಿಗೋದಿಲ್ಲ. ಮನೆಯಲ್ಲೇ ಇಂಥದ್ದೆಲ್ಲ ಮಾಡಿಕೊಳ್ಬೇಕು, ತುಂಬ ಚೆನ್ನಾಗಿರುತ್ತೆ. ಈ ಗೆಣಸಿನ ಸೀಸನಲ್ಲಿ ಗೆಣಸು ಚಾಟ್ ಮಾಡಿಕೊಂಡು ತಿನ್ನಿ. ಮಕ್ಕಳಿಗೂ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನೀವು ಕೂಡ ಈ ವಿಡಿಯೋ ನೋಡಿ ಚಾಟ್ ರೆಸಿಪಿನ ಟ್ರೈ ಮಾಡಿ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ಟ್ರೈ ಮಾಡೋಣ. ಇಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಪಲಾವ್ ಅಥವಾ ಬಿರಿಯಾನಿಗಳು ಈರುಳ್ಳಿ ಪಲ್ಯಕ್ಕಾಗಿರ್ಬೋದು ಜಾಸ್ತಿ ಈರುಳ್ಳಿ ಬೇಕಾಗುತ್ತೆ. ಖಾರ ಆಗಿ ಕೆಲವೊಂದು ಸಲ ಕಣ್ಣೆಲ್ಲ ಉರಿತಾ ಇರುತ್ತೆ ಕಟ್ ಮಾಡುವಾಗ. ಕಣ್ಣು ಉರಿಬಾರ್ದು, ಖಾರ ಆಗಬಾರ್ದು ಅಂದರೆ ಈ ಮನೆಗೆ 1 ಚಮಚದಷ್ಟು ವೆನಿಗರನ್ನು ಹಾಕಿ ಈ ರೀತಿ ಚೆನ್ನಾಗಿ ಉಜ್ಕೊಳ್ಳಿ. ಸ್ವಲ್ಪ ಕೈಗೂ ಕೂಡ ವೆನಿಗರನ್ನು ಹಾಕಿ ಈರುಳ್ಳಿಗೆ ಸ್ವಲ್ಪ ಈ ರೀತಿ ಹಚ್ಕೊಂಡು, ನೀವು ಎಷ್ಟೇ KG ಗಟ್ಟಲೆ ಈರುಳ್ಳಿನ ಕಟ್ ಮಾಡಿದರೂ ಸ್ವಲ್ಪ ಕೂಡ ಕಣ್ಣೀರು ಬರೋದಿಲ್ಲ, ಕಣ್ಣಿಗೆ ಘಾಟ ಕೂಡ ಆಗೋದಿಲ್ಲ. ತುಂಬ ಒಳ್ಳೆ ಟಿಪ್ಸು, ಟ್ರೈ ಮಾಡಿ ನೋಡಿ. ಈರುಳ್ಳಿ ಜಾಸ್ತಿ ಇರುವಾಗ ಟ್ರೈ ಮಾಡಿ. ಬನ್ನಿ ಈರುಳ್ಳಿಯ ಇನ್ನೊಂದು ತುಂಬ ಯೂಸ್ಫುಲ್ ಟಿಪ್ಸ್ ನೋಡ್ಕೊಂಬರೋಣ. ಈರುಳ್ಳಿನ 1 ಈರುಳ್ಳಿ ತೊಗೊಂಡಿದ್ದೀನಿ. ನಮಗೆ ಈ ಒಂದು ಚಳಿಗಾಲದಲ್ಲಿ ಎಷ್ಟೇ ನಾವು ಕೇರ್ ಮಾಡಿದರೂ ಕೈ ಕಾಲು ಜಾಸ್ತಿ ಒಡೆದೋಗ್ಬಿಡುತ್ತೆ ನೋಡಿ. ಅದಕ್ಕೆ ನಾವು ಬರೀ ವ್ಯಾಸಲೈನು, ಕೆಲವೊಂದು ಅಂಗಡಿಗಳ ಪ್ರಾಡಕ್ಟನ್ನು ನಾವು ಮೊರೆ ಹೋಗ್ತೀವಿ. ಹಾಗೆ ಎಷ್ಟೇ ಅಂಥದ್ದು ತಂದು ಹಾಕಿದ್ರೂ ಕೂಡ ವಾಸಿ ಆಗೋದಿಲ್ಲ. ಮನೆಯಲ್ಲೇ ಇರುತ್ತೆ ನೋಡಿ ಮದ್ದು, ನಾವು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು 1 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಈ ರೀತಿ ಕುಟ್ಟಕಲ್ಲಿಗೆ ಹಾಕಿ ಅದರ ರಸ ಬರೋವರೆಗೂ ನಾವು ಇದನ್ನು ಒಂದು 2 ರೌಂಡ್ ಜಜ್ಜಿಕೊಂಡ್ರೆ ಸಾಕಾಗುತ್ತೆ. ಬೇಗ ರಸ ಬರುತ್ತೆ. ಒಂದು ಅರ್ಧ ಚಮಚದಷ್ಟು ಈ ಈರುಳ್ಳಿ ರಸ ಬಂದರೆ ಸಾಕಾಗುತ್ತೆ. ನೋಡಿ ಇವಾಗ ರಸ ರೆಡಿ ಆಯಿತು. ಒಂದು ಅರ್ಧ ಚಮಚದಷ್ಟು ರಸ ಬಂದಿದೆ. ಇದನ್ನು ಇವಾಗ ರಸನ ಮಾತ್ರ ತಕ್ಕೊಳ್ಳೋಣ. ಒಂದು ಫಿಲ್ಟ್ರ್ ಹಾಕಿ ಈ ರೀತಿ ಸ್ವಲ್ಪ ಸೋಸ್ಕೊಳ್ಳೋಣ ರಸನ. ನಮಗೆ ಒಂದು ಅರ್ಧ ಚಮಚದಷ್ಟು ರಸ ಬಂದರೆ ಸಾಕಾಗುತ್ತೆ. ಈ ಈರುಳ್ಳಿಯಲ್ಲಿ ನೋವು ನಿರೋಧಕ ಇರೋದ್ರಿಂದ ಕೆಲವೊಂದು ಮೆಡಿಷನ್ಗೆ, ಕಫ ಕೋಲ್ಡಿಗಿರ್ಬೋದು, ಒಳ್ಳೆ ಮನೆ ಮದ್ದು ಇದು.
ಹಾಗೆ ಇದು ನಾವು ಒಂದು ಕಾಲು ಬಿರ್ಸು ಬಂದಾಗ ಅದಕ್ಕೂ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಬನ್ನಿ ಮುಂದೆ ವಿಡಿಯೋ ನೋಡ್ತಾ ಹೋಗೋಣ. ಈಗ ಅದೇ ಕಲ್ಲಿಗೆ 4 ಲವಂಗವನ್ನು ತಗೊಂಡಿದ್ದೀನಿ. ಇದನ್ನು ಪುಡಿ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಈ ಪುಡಿನೂ ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಲವಂಗದಲ್ಲೂ ಮೆಡಿಷನ್ ಗುಣ ಅನ್ನೋದು ಜಾಸ್ತಿ ಪ್ರಮಾಣದಲ್ಲಿರೋದ್ರಿಂದ ಇದು ನೋವು ನಿವಾರಕ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಹರಳೆಣ್ಣೆ ಅಥವಾ ಗ್ಲೀಸರ್, ನಿಮ್ಮ ಹತ್ರ ಗ್ಲೀಸರ್ ಇದ್ದರೆ ತೊಗೊಳ್ಳಿ, ಗ್ಲೀಸರ್ ಇಲ್ಲ ಅಂದರೆ ಹರಳೆಣ್ಣೆ ತೊಗೊಳ್ಳಿ. ಗ್ಲೀಸರ್ ಅಂದರೆ ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಅದಿಲ್ಲ ಅಂದರೆ ಹರಳೆಣ್ಣೆ ತೊಗೋಬೋದು. ಹರಳೆಣ್ಣೆ ಒಂದು ಸಾಫ್ಟ್ ಆಗುತ್ತೆ. ನಾವು ಏನೇ ಒಂದು ತಲೆಗೆ ಹಚ್ಕೊಂಡಾಗೂ ಕೂಡ ತಂಪಿನ ಅಂಶ ಜಾಸ್ತಿ ಇದೆ. ಹಾಗಾಗಿ ಹರಳೆಣ್ಣೆ ತೊಗೊಂಡಿದ್ದೀನಿ. ಇಲ್ಲಿ ವ್ಯಾಸಲಿನ್, ನಿಮ್ಮ ಹತ್ರ ಯಾವ ಕ್ವಾಲಿಟಿ ಇದೆಯೋ ಅದನ್ನು ವ್ಯಾಸಲಿನ್ನ ಒಂದು ಅರ್ಧ ಚಮಚದಷ್ಟು ತೊಗೊಂಡು ವ್ಯಾಸಲಿನ್ ಕೂಡ ಹಾಕ್ಕೊಂಡು, ನಂತರ ಅಲೋವೆರಾ ತೊಗೊಳ್ಳಿ. ಫ್ರೆಶ್ ಆಗಿರೋದೇನಾದರೂ ಗಿಡದಂದು ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ತೊಗೊಳ್ಳಿ. ಅದಕ್ಕಿಂತ ಈ ಒಂದು ಬಾಕ್ಸಲ್ಲಿ ಬರುವಂಥ ಅಲೋವೆರಾ ಜೆಲ್ ತೊಗೊಂಡ್ರೆ ಒಳ್ಳೆಯದು. ಅದು ಜಾಸ್ತಿ ದಿನ ನಮಗೆ ಬಾಳಿಕೆ ಬರುತ್ತೆ. ಇದರ ಜೊತೆಗೆ ಕರ್ಪೂರ, ಪಚ್ಚ ಕರ್ಪೂರ ಅಥವಾ ನಾರ್ಮಲ್ ಪೂಜೆಗೆ ಬಳಸುವಂಥ ಕರ್ಪೂರ 1 ಹಲ್ಲೆ ತೊಗೊಂಡಿದ್ದೀನಿ. ಇದನ್ನೆಲ್ಲವನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ. ನಾವು ಹಾಕಿರುವಂತಹ ಎಲ್ಲ ಪದಾರ್ಥಗಳು ನೋವನ್ನು ಎಳೆಯುವಂತಹ ಶಕ್ತಿ ಇದೆ. ಹಾಗೂ ಆ ಒಂದು ಕರ್ಪೂರ ಆಗಿರ್ಬೋದು, ನಾವು ಹಾಕಿರುವ ಒಂದು ಹರಳೆಣ್ಣೆ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಎಲ್ಲವೂ ಒಂದು ಮೆಡಿಷನ್ ಯುಕ್ತವಾಗಿರುವ ಪದಾರ್ಥಗಳು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಲುಗಳ ಬಿರುಕಾಗಿರ್ಬೋದು, ನಿಮ್ಮ ಒಂದು ಕಾಲುಗಳು ಕೈಗಳು ಬಿರುಸಾಗಿದ್ದರೆ ಈ ಒಂದೇ ಒಂದು ಸ್ವಲ್ಪ ಪೇಸ್ಟ್ ತಗೊಂಡು ಇದನ್ನು ರಾತ್ರಿ ಸಮಯದಲ್ಲಿ ಹಚ್ಚೋದ್ರಿಂದ ಸಾಫ್ಟ್ ಆಗುತ್ತೆ. ನಾವು ಕಾಲು ಹಿಂಬಡಿಗೆ ಇದನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ಹಿಂಬಡಿಯನ್ನು ಉಗುರು ಬೆಚ್ಚಗಿರುವ ನೀರಲ್ಲಿ ಮೊದಲು ಚೆನ್ನಾಗಿ ಧೂಳು ಹೋಗೋ ರೀತಿ ತೊಳ್ಕೊಬೇಕು. ನಂತರ ಕಾಟನ್ ಬಟ್ಟೆಯಲ್ಲಿ ಒರೆಸಿ ನಂತರ ಈ ಒಂದು ಪೇಸ್ಟನ್ನು ನಾವು ಹಚ್ಚಬೇಕು. ರಾತ್ರಿ ಮಲಗೋ ಸಮಯದಲ್ಲಿ ಈ ರೀತಿ ಮಾಡಿಕೊಂಡು ಬೆಳಗ್ಗೆ ಉಗುರು ಬೆಚ್ಚಗಿರುವ ನೀರಲ್ಲಿ ನಾವು ಚೆನ್ನಾಗಿ ತೊಳ್ಕೊಬೇಕು. ಒಂದೇ ರಾತ್ರಿಯಲ್ಲಿ ಇದರ ರಿಸಲ್ಟ್ ಗೊತ್ತಾಗುತ್ತೆ. ಎಷ್ಟೇ ಬಿರ್ಸಿರಲಿ, ಕಾಲುಗಳು ಹಿಂಬಡಿಗಳು ಬಿರ್ಸಿರಲಿ, ನೋಡಿ ಈ ಒಂದು ಪೇಸ್ಟನ್ನು ಹಚ್ಚಿ ರಾತ್ರಿಯೆಲ್ಲ ಆ ಒಂದು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಇಲ್ಲಿ ನಾನು ಕೈಗೂ ಕೂಡ ಹಚ್ಕೊಳ್ತಾ ಇದ್ದೀನಿ. ಕೈ ತುಂಬ ಬಿರ್ಸಾಗಿರುತ್ತೆ. ಹಾಕಿರುವ ಹರಳೆಣ್ಣೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಂತರ ಈ ಸಾಕ್ಸನ್ನು ಕಾಲಿಗೆ ಹಾಕಿ ರಾತ್ರಿಯೆಲ್ಲ ಹಾಗೆ ಬಿಡಬೇಕು. ಬೆಳಗ್ಗೆ ಸ್ವಲ್ಪ ಉಗುರು ಬೆಚ್ಚಗಿರುವ ನೀರಲ್ಲಿ ಚೆನ್ನಾಗಿ ತೊಳೆದು ಸೋಪಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಇದೇ ರೀತಿ 2ರಿಂದ 3 ದಿನ ಮಾಡಿ ಸಾಕು. ನಿಮಗೆ ಒಂದೇ ದಿನದಲ್ಲಿ ಇದರ ರಿಸಲ್ಟ್ ಗೊತ್ತಾಗುತ್ತೆ. ಎಷ್ಟೇ ಹಳೆಯ ಬಿರ್ಸಿದ್ರೂ ಕೂಡ ಕ್ಲೀನಾಗಿ ವಾಸಿಯಾಗುತ್ತೆ. ಕಾಲುಗಳಂತೂ ತುಂಬ ಚೆನ್ನಾಗಿ ನೈಸಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು, ನಾನು ಅದನ್ನು ಹಾಕಿ 2ರಿಂದ 3 ಅವರ್ ಹಾಕಿದ್ದೆ. ಹಾಕಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಎಷ್ಟೇ ಒರಟಿರುವ ಕಾಲಾದರೂ ತುಂಬ ಸಾಫ್ಟಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಯೂಸ್ಫುಲ್ ಅನಿಸಿದೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.